ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ಅಂತ ಅಂದರೆ, ಈಗ ಬೈಕ್ ಟ್ಯಾಕ್ಸಿ ಇನ್ಸಿಡೆಂಟ್ಸ್ಗಳು ತುಂಬ ವೈರಲ್ ಆಗ್ತಾ ಇದ್ದಾವೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಇನ್ಸಿಡೆಂಟ್ಸ್ಗಳು ಬರ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಅಂದರೆ, ಈ ಬೈಕ್ ಟ್ಯಾಕ್ಸಿ ವಿಷಯ ತುಂಬ ಹಾಟ್ ಟಾಪಿಕ್ ಆಗಿಬಿಟ್ಟಿದೆ ನಮ್ಮ ಇಂಡಿಯಾದಲ್ಲಿ. ಈಗ ಇನ್ಸಿಡೆಂಟ್ಸ್ಗಳೆಲ್ಲ ನಡೀತಾ ಇರೋದು ಏನು ಅಂತಂದರೆ, ಮಹಾರಾಷ್ಟ್ರದಲ್ಲೇ ನಡೀತಾ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಇನ್ಸಿಡೆಂಟ್ಸು ಮಹಾರಾಷ್ಟ್ರದಲ್ಲಿ ನಡೀತಾ ಇರೋದು. ಬಟ್ ನೀವು ಹೇಳ್ಬೋದು, ಬ್ರೋ ಮಹಾರಾಷ್ಟ್ರದಲ್ಲಿ ನಡೆದಿರೋದಲ್ವಾ, ಬಿಡಿ ಮಹಾರಾಷ್ಟ್ರಕ್ಕೆ ಅಷ್ಟೇ ಸೀಮಿತ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಬೋದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಮಹಾರಾಷ್ಟ್ರದಲ್ಲಿ ಆದರೂ ಕೂಡ ಈಗ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇರೋದು ಆಲ್ ಓವರ್ ನಮ್ಮ ಇಂಡಿಯಾ ಸ್ಪ್ರೆಡ್ ಆಗ್ತಾ ಇದೆ. ಈಗ ಮಹಾರಾಷ್ಟ್ರದಲ್ಲಿ ಆಗಿರೋ ಬಿಡೋ ಮಹಾರಾಷ್ಟ್ರದಲ್ವ, ನಮಗೇನು ಟೆನ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ಬೋದಾಯಿತು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಅಲ್ಲಿ ನಡೆದಿರೋಂಥ ಇನ್ಸಿಡೆಂಟ್ಸ್ ಏನಾಗ್ತಾ ಇದೆ ಅಂತ ಅಂದರೆ, ಆಲ್ ಓವರ್ ನಮ್ಮ ಇಂಡಿಯಾ ಫುಲ್ಲು ಇಂಪ್ಯಾಕ್ಟ್ ಆಗ್ತಾ ಇದೆ. ಎಲ್ಲರೂ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ನ್ಯೂಸ್ ನೋಡ್ತಾ ಇದ್ದಾರೆ. ಅದರಿಂದಾಗಿ ಈಗ ಏನಾಗ್ತಾ ಇದೆ ಅಂತ ಅಂದರೆ, ಒಂದು ಬೈಕ್ ಟ್ಯಾಕ್ಸಿ ವಿಷಯ ಈಗ ಹಾಟ್ ಟಾಪಿಕ್ ಆಗಿ ಇಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಮೊದಲನೇದಾಗಿ ಏನು ಅಂತ ಅಂದರೆ, ಈಗ ಮುಂಚೆಲ್ಲ ಏನಾಯಿತು ಅಂತ ಅಂದರೆ, ಒಬ್ಬರು ಮಹಿಳೆ ಈಗ ಊಬರಲ್ಲಿ ಹೋಗ್ತಾ ಇರ್ತಾರಲ್ಲ, ಆ ಮಹಿಳೆ ಬಿದ್ದು ಸತ್ತೋಗಿದ್ದು ನಿಮಗೂ ಕೂಡ ಗೊತ್ತು. ಅವರು ತೀರ್ಕೊಂಡಾದ್ಮೇಲಿಂದ ಈಗ ಕಂಪ್ನಿಗಳ ಮೇಲೆಲ್ಲ ಫೈಲ್ ಮಾಡ್ತಾರೆ ಕೇಸ್ಗಳನ್ನೆಲ್ಲ. ಅದರಿಂದಾಗಿ ಅದು ಕೂಡ ಹಾಟ್ ಟಾಪಿಕ್ ಆಗುತ್ತೆ. ಅದರಿಂದಾಗಿ ಎಲ್ಲ ಕೂಡ ಇಂಡಿಯಾದಲ್ಲೆಲ್ಲ ವೈರಲ್ ಆಗುತ್ತೆ. ಈಗ ಅದ್ರ ಹಿಂದೆನೇ ಈಗ ಇನ್ನೂ ಒಂದು ಕೂಡ ಇವಾಗ ಇನ್ಸಿಡೆಂಟ್ಸ್ ನಡೆದಿದೆ. ಅದಂದರೆ ಆಕ್ಸಿಡೆಂಟ್, ಬಿಡಿ ಅದೆಲ್ಲ ಆಕ್ಸಿಡೆಂಟ್ ಆಗಿರೋದು ಅದೊಂದು ಕಾಮನ್ ಅಂತ ಹೇಳ್ಬೋಣ. ಬಟ್ ಈಗ ನಡೆದಿರೋಂಥದ್ದು ಇದು ಆಕ್ಸಿಡೆಂಟ್ ಅಲ್ಲ. ಏನಕ್ಕೆ ಅಂತ ಅಂದರೆ, ಇದು ಖುದ್ದು ಈಗ ಬೈಕ್ ಟ್ಯಾಕ್ಸಿ ರೈಡರ್ ಇರ್ತಾನಲ್ಲ, ಅವನೇ ಮಾಡಿರೋದು. ಬಟ್ ಯಾರೋ ಒಬ್ಬ ಮಾಡೋದಕ್ಕೆ ಇಡೀ ನೋಡಿ ಇಂಡಿಯಾ ಫುಲ್ಲು ಕೂಡ ಇದು ವೈರಲ್ ಆಗಿದೆ, ಇದು ನ್ಯೂಸು ಕೂಡ. ಈಗ ಮೊದಲನೇದಾಗಿ ಏನಾಗಿದೆ ಅಂತ ಅಂದರೆ, ಆ ಹುಡುಗ ನೋಡಿ ಇನ್ನೂ 19 ವರ್ಷ ಅಷ್ಟೇ. ಇನ್ನು ಇವಾಗ ಅಂದರೆ ಅವನು ಫುಲ್ ಟೈಮ್ ಏನು ಬೈಕ್ ಟ್ಯಾಕ್ಸಿ ರೈಡರ್ ಅಲ್ಲ ಅವನು. ಈ ಫುಲ್ ಟೈಮ್ ಬೈಕ್ ಟ್ಯಾಕ್ಸಿ ರೈಡರ್ ಆಗಿದ್ರು ಕೂಡ ಒಂದು ಹೇಳ್ಬೋದಾಗಿತ್ತು. ಬಟ್ ಅವನು ಫುಲ್ ಟೈಮ್ ಬೈಕ್ ಟ್ಯಾಕ್ಸಿ ರೈಡರ್ ಅಲ್ಲ. ಬಟ್ ಅವನು ಏನು ಚೂಸ್ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ, ರಾಬರಿ ಮಾಡೋಕ್ಕೋಸ್ಕರನೇ ಇವಾಗ ಒಂದು ಬೈಕ್ ಟ್ಯಾಕ್ಸಿನ ಅವನು ಚೂಸ್ ಮಾಡ್ಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಏನು ಮಾಡಿದ್ದಾನೆ ಅಂತ ಅಂದರೆ, ಒಂದು ಊಬರಲ್ಲಿ ಅಟ್ಯಾಚ್ ಮಾಡಿಸ್ಕೊಂಡು ಊಬರಲ್ಲಿ ಒಂದು ರೈಡ್ ಕೂಡ ಬರುತ್ತೆ. ಆ ರೈಡ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊತಾರೆ. ಒಬ್ಬರು ಮಹಿಳೆ ಅಂದರೆ 26 ವರ್ಷದ ಹುಡುಗಿ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಜಿಮ್ಗೆ ಹೋಗ್ಬೇಕಾಗುತ್ತೆ. ಅದರಿಂದಾಗಿ ಅವರು ಕೂಡ ಒಂದು ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ಕೊತಾರೆ. ಕಂಪ್ನಿ ಬಂದು ಊಬರು ಅಂದರೆ ಎಷ್ಟೊಂದಾದ್ರೆ ಕನ್ಫ್ಯೂಷನ್ ಆಗಿದೆ. ರ್ಯಾಪಿಡೋ ಅಂದರೆ ಬೈಕ್ ಟ್ಯಾಕ್ಸಿ ಅಂತ ಬಂತು ಅಂದರೆ ಆಲ್ಮೋಸ್ಟ್ ಅಂದರೆ ಎಲ್ಲ ರ್ಯಾಪಿಡೋನೇ ಅಂತ ಅಂದ್ಕೊಳ್ತಾರೆ. ಬಟ್ ಎಲ್ಲ ಕೂಡ ಇನ್ಸಿಡೆನ್ಸ್ ನಡೀತಾ ಇರೋದು ಇವಾಗ ಯಾವುದೇ ಆದಂಥ ರ್ಯಾಪಿಡೋದಲ್ಲ, ಊಬರಲ್ಲಿ ಇದು ನಡೆದಿರೋದು. ಅದಕ್ಕೆ ಮುಂಚೆದು ಕೂಡ ಊಬರಲ್ಲಿ ನಡೆದಿದ್ದು. ಅದರಿಂದಾಗಿ ಈಗ ಏನು ಮಾಡಿದ್ದಾರೆ ಅಂತ ಅಂದರೆ, ಇವರು ಕೂಡ ಅಷ್ಟೇ ಇವಾಗ ಏನು ಮಾಡಿದ್ರು ಅಂತ ಅಂದರೆ, ಊಬರಲ್ಲಿ ಬುಕ್ ಮಾಡ್ತಾರೆ. ಅವರು ಊಬರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನೇನು ಮಾಡ್ತಾನೆ ಅಂತಂದರೆ, ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥ ಸಮಯದಲ್ಲಿ ಮಧ್ಯ ರೋಡಲ್ಲಿ ಏನು ಮಾಡ್ತಾನೆ ಅಂತ ಅಂದರೆ, ಆ ಹುಡುಗಿ ಕೈ ಹಿಡ್ಕೊಂಡು ಎಳೆಯೋದಾಗಲಿ, ಆ ಹುಡುಗಿ ಕೈ ಹಿಡ್ಕೊಂಡು ಎಳ್ದು ಆಮೇಲೆ ಅವ್ರ ಪರ್ಸ್ ಕಿತ್ಕೊಂಡು ಅದರಲ್ಲಿರುವಂಥ 1000 ರೂಪಾಯಿನೂ ಎತ್ಕೊಂಡಿದ್ದಾನೆ. ಅಂತಂದರೆ ಕೇಸ್ ಏನು ಬಿದ್ದಿದೆ ಅಂತಂದರೆ, FIR ಅಲ್ಲಿ ಆ ರಾಬ್ರಿ ಕೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿದ್ದಿದೆ. ಜೊತೆಲಿ ಇನ್ನೊಂದು ಏನು ಅಂತ ಅಂದರೆ, ಅವ್ರು ಏನಿದ್ದಾರೋ ಅಂದರೆ, ಈಗ ಹಿಂದೆಗಡೆ ಕೂತ್ಕೊಂಡು ಹೋಗ್ತಾ ಇರ್ತಾರಲ್ಲ ಮಹಿಳೆ, ಅವ್ರಿಗೆ ಇವರು ಎದುರಿಸಿದ್ದಾರೆ. ಅಂದರೆ ಚಾಕು ಇಟ್ಕೊಂಡು, ಅಂದರೆ ಇಂಟೆನ್ಷನ್ ಹೇಳ್ತಾ ಇಲ್ವ, ಅವ್ನ ಇಂಟೆನ್ಷನ್ ಬಂದು ರಾಬ್ರಿ ಮಾಡಬೇಕು ಅಂತಲೇ. ಅಲ್ಲಿ ಮಹಿಳೆ ಇರ್ತಾರೋ ಯಾರಿರ್ತಾರೋ ಅನ್ನೋದೊಂದು ಉದ್ದೇಶ ಅಲ್ಲ. ಒಂದು ಉದ್ದೇಶ ಬಂದ್ಬಿಟ್ಟು ಮೇಯ್ನಲ್ಲಿ ರಾಬ್ರಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಅವನು ಬೈಕ್ ಟ್ಯಾಕ್ಸಿಲಿ ಕರ್ಕೊಂಡೋಗಿರ್ತಾನೆ. ಅದರಿಂದಾಗಿ ಏನು ಮಾಡ್ತಾನೆ ಅಂತ ಅಂದರೆ, ಮಧ್ಯ ರೋಡಲ್ಲಿ ಚಾಕು ತೋರಿಸ್ತಾನೆ. ಚಾಕು ತೋರಿಸ್ಬಿಟ್ಟು ಒಂದು 1000 ರೂಪಾಯಿ ಕಿತ್ಕೊಳ್ತಾನೆ. ಜೊತೆಯಲ್ಲಿ ಒಂದು ಪೆಪ್ಪರ್ ಸ್ಪ್ರೇ ಇರುತ್ತಲ್ಲ, ಆ ಪೆಪ್ಪರ್ ಸ್ಪ್ರೇನ ಹೊಡೆಯೋ ರೀತಿಯಲ್ಲಿ, ಇದು ಆ್ಯಸಿಡ್, ಇದು ನಾನು ನಿಮಗೆ ಎರ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೂಡ ಅಲ್ಲಿ ಎದುರಿಸಿರೋದ್ರಿಂದ ಆ ಹುಡುಗಿ ಕೂಡ ಏನು ಮಾಡಿದೆ ಅಂತ ಅಂದರೆ, ಇಳಿದು ಬಿಟ್ಟಿದೆ ಬೈಕ್ ಟ್ಯಾಕ್ಸಿಂದ, ಎಗರು ಬಿಟ್ಟಿದೆ. ಕಾಲಿಗೂ ಕೂಡ ಸ್ವಲ್ಪ ಇಂಜುರಿ ಆಗಿದೆ ಅಂತೆ. ಕಾಲಿಗೆಲ್ಲ ಇಂಜುರಿ ಆದಮೇಲೆ ಏನು ಮಾಡಿದೆ ಅಂತ ಅಂದರೆ, ಅದು ಕಿರ್ಚಾಡಿದ ಮೇಲೆ ಪಬ್ಲಿಕ್ಕೆಲ್ಲ ಬಂದು ಹಿಡ್ಕೊಂಡಿದ್ದಾರೆ. ಅವ್ನು ಏನು ಬೈಕ್ ಟ್ಯಾಕ್ಸಿ ರೈಡರ್ ಇದನ್ನ, ಆ ಬೈಕ್ ಟ್ಯಾಕ್ಸಿ ರೈಡರ್ನ ಹಿಡ್ಕೊಂಡಿದ್ದಾರೆ. ಅಂದರೆ ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರಿ, ಎಲ್ಲ ವೈರಲ್ ಆಗಿದೆ ಆ ವಿಡಿಯೋಗಳು. ಈಗ ಜನಗಳೆಲ್ಲ ಸೇರ್ಕೊಂಡಿರೋದು, ಆ ಹುಡುಗನ ಹಿಡ್ಕೊಂಡಿರೋದು ಎಲ್ಲ ಕೂಡ ನೀವು ಕೂಡ ನೋಡಿದ್ದೀರಾ. ಆ ಥರ ಎಲ್ಲ ಹಿಡ್ಕೊಂಡು ಏನು ಮಾಡ್ತಾರೆ ಅಂತ ಅಂದರೆ, ಮಾಮೂಲಿ ಆ್ಯಸ್ ಯೂಶುವಲ್ ಈಗ ಪೊಲೀಸ್ನವ್ರಿಗೂ ಕೂಡ ಒಪ್ಪಿಸಿದ್ದಾರೆ. ಪೊಲೀಸ್ನವರು ಕೂಡ ಇವಾಗ ಅವನ್ನ ಅರೆಸ್ಟ್ ಮಾಡಿ ಇವಾಗ ಕೇಸ್ ಕೂಡ ಹಾಕಿದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಒಂದರಿಂದ ಒಂದು ನೆಗೆಟಿವ್ ನ್ಯೂಸು ಬೈಕ್ ಟ್ಯಾಕ್ಸಿಲಿ ಬರ್ತಾನೇ ಇದೆ. ಅಂದರೆ ಏನಾಗ್ತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತು. ಬಟ್ ನಮ್ಮದು ಕರ್ನಾಟಕದ ಇನ್ನೂ ಡಿಸಿಷನ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಗೊತ್ತಾಗ್ತಾನೆ ಇಲ್ಲ. ಎಲ್ಲೂ ಕೂಡ ಅದು ಇನ್ಫಾರ್ಮೇಷನ್ ಬರ್ತಾ ಇಲ್ಲ. ಒಂದು ಜಡ್ಜ್ಮೆಂಟ್ ಬರಬೇಕಷ್ಟೇ. ಒಂದು ಜಡ್ಜ್ಮೆಂಟ್ಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಟೈಮ್ ಬೇಕಾಗುತ್ತೆ ಜಡ್ಜ್ಗೆ. ಏನಕ್ಕೆ ಅಂತ ಅಂದರೆ, ಎಲ್ಲ ಕೂಡ ಅವರು ಕೂಡ ತಿಳ್ಕೊಬೇಕಲ್ಲ. ಅದರಿಂದಾಗಿ ಏನೇನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅವರು ಕೂಡ ಒಂದು ಡಿಸಿಷನ್ ಕೊಡಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ, ಇದು ಇಬ್ಬರು ಡಿಸಿಷನ್ ಅಲ್ಲ. ಅದರಿಂದಾಗಿ ಇಡೀ ಅವ್ರದ್ದು ನೋಡ್ಬೇಕು, ಎಲ್ಲ ಕೂಡ ನೋಡಿ ಈಗ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ, ಈ ಮಧ್ಯದಲ್ಲಿ ಈ ಟಾಪಿಕ್ಗಳು ಬರ್ತಾ ಇರೋದು ಏನಾದ್ರು ಎಫೆಕ್ಟ್ ಆಗುತ್ತಾ ಬೈಕ್ ಟ್ಯಾಕ್ಸಿ ಮೇಲೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಏನಕ್ಕೆ ಅಂತ ಅಂದರೆ, ಇಲ್ಲಿ ನಮ್ಮ ಗೌರ್ಮೆಂಟ್ ಬೇರೆ ಯಾವುದೇ ಆದಂಥ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಇದು ಈಗ ನಡೀತಾ ಇರೋ ಇನ್ಸಿಡೆಂಟ್ಸ್ಗಳು ನೋಡಿದ್ರೆ ಆಲ್ ಓವರ್ ನಮ್ಮ ಇಂಡಿಯಾನೇ ವೈರಲ್ ಆಗ್ತಾ ಇದೆ. ಬರೀ ಮಹಾರಾಷ್ಟ್ರದಲ್ಲಿ ಮಾತ್ರ ಅದು ಸೀಮಿತ ಆಗಿರೋದು. ಬಟ್ ಏನಾಗಿದೆ ಅಂತ ಅಂದರೆ, ಇಂಡಿಯಾ ಫುಲ್ಲು ವೈರಲ್ ಆಗ್ತಾ ಇರೋದ್ರಿಂದ ಇದೇನಾಗ್ತಾ ಇದೆ ಅಂತ ಅಂದರೆ, ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಅದರಿಂದಾಗಿ ಇದು ಎಫೆಕ್ಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ, ಪ್ರತಿಯೊಂದು ಸ್ಟೇಟ್ಗೂ ಕೂಡ ಇದು ಎಫೆಕ್ಟ್ ಆಗೇ ಆಗುತ್ತೆ. ಏನಕ್ಕೆ ಅಂತ ಅಂದರೆ, ಈ ಥರ ಇಲ್ಲೂ ನಡೀಬೋದು ಅಂತ ಒಂದು ಊಹೆ ಮಾಡ್ಕೊಂಡು ಏನು ಮಾಡ್ತಾರೆ ಅಂತ ಅಂದರೆ, ಇದಕ್ಕೆಲ್ಲ ಒಂದು ಸೇಫ್ಟಿ ಪ್ರಿಕಾಷನ್ ತೊಗೊಬೇಕಾಗಿರುತ್ತೆ. ಏನಕ್ಕೆ ಅಂದರೆ, ಸುಮ್ಮನೆ ಬಂದುಬಿಟ್ಟು ಹೇಳೋಕ್ಕಾಗೋಲ್ಲ. ಅದರಿಂದಾಗಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದೆಲ್ಲ ಕೂಡ ನೋಡ್ಕೊಬೇಕು. ಆಲ್ಮೋಸ್ಟ್ ಅದು ಈಗ ಮಹಾರಾಷ್ಟ್ರದಲ್ಲಿ ಏನು ಬೈಕ್ ಟ್ಯಾಕ್ಸಿ ಇತ್ತೋ, ಬೈಕ್ ಟ್ಯಾಕ್ಸಿ ಆಲ್ಮೋಸ್ಟ್ ಅದು ಬ್ಯಾನ್ ಆಗಿದೆ.
ಅಂತ ಅಂದರೆ ಈಗ ಯಾರ್ಯಾರೀಗ ವೈಟ್ ಬೋರ್ಡಲ್ಲಿ ಏನು ಮಾಡ್ತಾಯಿದ್ರು, ವೈಟ್ ಬೋರ್ಡಲ್ಲಿ ಮಾಡೋದಾಗಲಿ ಈಗ ಬೇರೆಯವರಲ್ಲೆಲ್ಲ ಮಾಡೋದಾಗಲಿ ಅವ್ರ ಮೇಲೆಲ್ಲ ಫುಲ್ಲು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತಾಯಿದ್ರೆ, ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತಾ ಇರೋದ್ರಿಂದ ಏನಾಗ್ತಾಯಿದೆ ಅಂತ ಅಂದರೆ ಅಲ್ಲಿ ಇವ್ರು ಏನೇನು ವೈಟ್ ಬೋರ್ಡಲ್ಲಿ ಮಾಡ್ತಾಯಿರೋ ಅವ್ರನ್ನೆಲ್ಲರೂ ಕೂಡ ಹಿಡಿತಾ ಇದ್ದಾರೆ. ಬಟ್ ಅಲ್ಲಿ ಪರ್ಮಿಷನ್ ಇದೆ, ಮಹಾರಾಷ್ಟ್ರದಲ್ಲಿ ಪರ್ಮಿಷನ್ ಇದೆ. ಅದು ಬಂದು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಪರ್ಮಿಷನ್ ಇದೆ. ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಪರ್ಮಿಷನ್ ತೊಗೊಂಡಿರೋರು ಇವಾಗಲೂ ಮಾಡ್ಬೋದು, ಅದರಲ್ಲೇನು ಅದನ್ನೆಲ್ಲ ಏನು ಬ್ಯಾನ್ ಮಾಡಿಲ್ಲ. ಬಟ್ ವೈಟ್ ಬೋರ್ಡಲ್ಲಿ ಮಾಡ್ತಾ ಇರೋರಿಗೆ ಅವ್ರನ್ನೂ ಹಿಡಿತಾ ಇದ್ದಾರೆ. ಜೊತೆಯಲ್ಲಿ ಈಗ ಕಂಪ್ನಿಗಳ ಮೇಲೆ ರ್ಯಾಪಿಡೋ, ಓಲಾ, ಊಬರ್ 3 ಜನದ ಮೇಲೆ ಅವರು ಕೂಡ ಇವಾಗ ಕೇಸ್ ಹಾಕಿದ್ದಾರೆ. ಆ ಕೇಸ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದೇನು ಅಂತ ಅಂದರೆ ಅಲ್ಲೂ ಕೂಡ ಒಂದು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಇದೆ. ಈಗ ಮಹಾರಾಷ್ಟ್ರದಲ್ಲೂ ಇರುವಂಥ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಏನು ಮಾಡಿದೆ ಅಂತ ಅಂದರೆ ನಮಗೆ ಯಾವುದೇ ಆದಂಥ ಈಗ ಗ್ರೀನ್ ಬೋರ್ಡ್ ಕೊಟ್ಟಿದ್ರಲ್ಲ ಅದು ನಮಗೆ ಸಮಾಧಾನ ಇಲ್ಲ, ನಮಗೆ ವೈಟ್ ಬೋರ್ಡಿಗೆ ಕೊಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಮತ್ತೆ ಇವಾಗ ಕೋರ್ಟ್ಗೆ ಹೋಗಿದ್ದಾರೆ. ನೋಡಬೇಕಾಗತ್ತೆ ಅಲ್ಲೇ ವಿಷಯ ನಮಗೆ ಏನಕ್ಕೆ ಅಂತ ಅಂದರೆ ಇದು ಇಂಪ್ಯಾಕ್ಟ್ ನಮ್ಮ ಕರ್ನಾಟಕಕ್ಕೆ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಅಷ್ಟೇ ತೊಗೊಂಡಿದ್ದು. ಅಲ್ಲವ್ರು ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಲಿ ಏನಾದ್ರು ಕೊಡಲಿ, ಅದು ನಮಗೆ ಸೆಕೆಂಡ್ರಿ, ಅದು ಅವ್ರ ಕೇಸ್, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಲ್ಲ. ಬಟ್ ನಡೆದಿರೋ ಇನ್ಸಿಡೆಂಟು ಇದು ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇದು ಸುಮ್ಮನೆ ಬಿಡುವಂಥ ವಿಷಯ ಅಲ್ಲ, ಅದರಿಂದಾಗಿ ಇಂಪ್ಯಾಕ್ಟ್ ಆಗುತ್ತಲ್ಲ. ಈಗ ರೀಸೆಂಟಾಗಿ ನಮ್ಮದು ಜಡ್ಜ್ಮೆಂಟ್ ಬೇರೆ ಬರುವಂಥ ಸಾಧ್ಯತೆ ಇದೆಯಲ್ಲ, ಅದರಿಂದಾಗಿ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನಿಸ್ತು ಸ್ನೇಹಿತರೆ. ಆ ವಿಷಯವಾಗಿ ಈಗ ನಾನು ನಿಮಗೆ ಈ ವಿಡಿಯೋ ಮಾಡಿ ತಿಳಿಸಿದ್ದೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.